ಲೇ ಅಕ್ಕ, ಸಾಹೇಬ್ರಿಗೆ ಏನಾದರೂ ಬರಿಯೇ, ಅವ್ರಿಗೆ ಗಿಫ್ಟ್ ಜೊತೆಗೆ ಅದನ್ನು ಕಳಿಸ್ಬಿಡೋಣ. ಅಷ್ಟು ದೊಡ್ಡೋರು ಅವರು, ಅವರೇ ನಿನಗೆ ಗಿಫ್ಟ್ ಕಳಿಸಿದಾರೆ ಅಂದಮೇಲೆ ಇನ್ನು ನಾವು ಸುಮ್ಮನೆ ಕೂತ್ರೆ ತಪ್ಪಾಗತ್ತೆ. ತಗೋ, ಬೇಗ ಬೇಗ ಬರಿ, ತಗೊಳ್ಳೆ. ನಾನೀಗ ಬರ್ದು ಕಳಿಸಿದ್ರೆ ಈ ವಿಷಯ ಇಲ್ಲಿಂದ ಎಲ್ಲೆಲ್ಗೋ ಹೋಗುತ್ತೆ. ಇದನ್ನ ಇಲ್ಲಿಗೆ ಬಿಟ್ಬಿಡು. ಫಸ್ಟ್ ಆಫ್ ಆಲ್ ಅವ್ರು ಯಾಕೆ ನನಗೆ ಗಿಫ್ಟ್ ಕಳಿಸಿದ್ರು ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ. ಪ್ರೀತಿಗೆ ಅಷ್ಟು ಗೊತ್ತಾಗಲ್ವಾ? ಅದೇ ನಾನು ಹೇಳ್ತಿರೋದು. ನನಗೆ ಪ್ರೀತಿ ಗೀತಿ ಎಲ್ಲ ಏನೂ ಬೇಕಿಲ್ಲ. ನನಗೆ ಬೇಕಾಗಿರೋದು ಆ ಕೊಲೆಗಾರ. ಅಂದ್ರೆ ಸಾಹೇಬ್ರ ಪ್ರೀತಿನ ತಿರಸ್ಕಾರ ಮಾಡ್ತಿದ್ಯಾ? ತಿರಸ್ಕಾರ ಅಲ್ಲ ಕಣೆ, ನಾನು ಪ್ರೀತಿ ಮಾಡೋ ಪರಿಸ್ಥಿತಿಲಿ ಇಲ್ಲ, ಅರ್ಥ ಮಾಡ್ಕೊ. ಮಧುವಂತಿ ಅಕ್ಕನ ಕೊಂದ ಕೊಲೆಗಾರ ನಮಗೆ ಸಿಕ್ಕೇ ಸಿಗ್ತಾನೆ ಕಣೆ ಅಕ್ಕ. ನಮಗೆ ಸಹಾಯ ಮಾಡೋದಕ್ಕೆ ಆ ದೇವರು ನಮಗೆ ಸಾಹೇಬ್ರನ್ನ ಕಳಿಸಿದಾನೆ. ನಿನ್ ಮೇಲೆ ಪ್ರೀತಿ ಇರೋದಕ್ಕೆ ಸಾಹೇಬ್ರು ನಮ್ಗೆ ಇಷ್ಟೆಲ್ಲ ಸಹಾಯ ಮಾಡೋದಕ್ಕೆ ಮುಂದೆ ಬಂದಿರೋದು. ನಮ್ಮನ್ನ ಅವ್ರ ಕುಟುಂಬಕ್ಕೆ ಸೇರಿದವರು ಅಂತ ಭಾವಿಸ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲ ಅಂದ್ರೆ ಒಬ್ಬ ಕ್ಷೇತ್ರದ ಮೇಲೆ ಖುದ್ದಾಗಿ ನಮ್ಗೆ ಯಾಕೆ ಸಹಾಯ ಮಾಡ್ತಾರೆ ಹೇಳು? ಯೋಚನೆ ಮಾಡಿ ಅಕ್ಕ. ಬಂದಿರೋ ಅವಕಾಶನ ಕಾಲಲ್ಲಿ ಹೋದ್ರೆ ಮತ್ತೆ ಬರಲ್ಲ ಕಣೆ ಅಕ್ಕ. ನಾವು ನಂಬಿರೋ ಹೊಳೆ ನರಸಿಂಹಸ್ವಾಮಿ ನಮ್ಗೆ ಎಷ್ಟೆಲ್ಲ ಒಳ್ಳೇದು ಮಾಡ್ತಿದ್ದಾನೆ. ಅವನ ಕೃಪೆಯಿಂದಾನೆ ಸಾಹೇಬ್ರನ್ಗೆ ಪ್ರೀತಿ ವಿಷಯನ ಈ ಮೂಲಕ ತಿಳಿಸಿದ್ದಾರೆ. ನೀನೇ ಬೇಡ ಅಂತಿದ್ಯಾ? ಬೇಡ ಕಣೆ, ನೀನೇನೇ ಹೇಳಿದ್ರು ಎಷ್ಟೇ ಕೇಳಿದ್ರು ನನ್ನ ಉತ್ತರ ಒಂದೇ. ನನಗೆ ಪ್ರೀತಿ ಗೀತಿ ಎಲ್ಲ ಬೇಡ. ನಿಂಗೆ ನಿಜವಾಗ್ಲೂ ಇದ್ರ ಬಗ್ಗೆ ಯಾವುದೇ ಫೀಲಿಂಗ್ಸ್ ಇಲ್ವಾ? ಇಲ್ಲ. ಇಲ್ವೇ ಇಲ್ವಾ? ಇಲ್ಲ. ಸರಿ, ಹಾಗಿದ್ರೆ ನೀನು ಹೇಳ್ತಿರೋದು ನಿಜಾನೇ ಆಗಿದ್ರೆ ಈ ತಾಜ್ ಮಹಲ್ ನಿನ್ನ ಹತ್ರ ಇರಬಾರ್ದು. ಇದನ್ನ ನೀನೇ ನಿನ್ನ ಕೈಯಾರೆ ಹೊಡೆದಾಕ್ಬಿಡು. ನಿನ್ಗಿದ್ರ ಮೇಲೆ ಯಾವುದೇ ರೀತಿ ಫೀಲಿಂಗ್ಸ್ ಇಲ್ಲ ಅಂದ್ರೆ ಇದನ್ನ ನಾಶ ಮಾಡಿಬಿಡು. ನಿನ್ನ ಕೋಪನ ಇದ್ರ ಮೇಲೆ ತೀರಿಸ್ಕೊ, ಎತ್ತಾಕಿ ಚೂರ್ ಚೂರ್ ಮಾಡಿಬಿಡು. ಆವಾಗ ಒಪ್ಕೊಳ್ತೀನಿ ನಿನಗೆ ನಿಜವಾಗ್ಲೂ ಸಾಹೇಬ್ರ ಮೇಲೆ ಪ್ರೀತಿ ಇಲ್ಲ ಅಂತ. ಹಾಗೊಂದು ವೇಳೆ ನಿನ್ನಾದ್ರೂ ಹೊಡಿಲಿಲ್ಲ ಅಂದ್ರೆ ನೀನು ಸಾಹೇಬ್ರನ್ನ ಪ್ರೀತಿಸ್ತಾ ಇದೆಯಾ ಅಂತ ಅರ್ಥ. ಹೊರಡಣ್ವಾ? ಇನ್ನು 10 ನಿಮಿಷಕ್ಕೆ ಬಸ್ ಬರುತ್ತೆ. ಹಾ ಸರಿ ಅಕ್ಕ, ಹೊರಡ್ರ ನಡಿ. 10 ವರ್ಷಗಳ ಹಿಂದೆ ಮರೆಯಾದ ಪಾಪಿ ಮುಖ ಇವತ್ತು ಬಯಲಿಗೆ ಬರುತ್ತೆ. ಅವನಿಗೆ ಸರಿಯಾದ ಶಿಕ್ಷೆ ಆಗ್ಲೇಬೇಕು. ಹೌದು ಕಣೆ, ಇದಕ್ಕೆಲ್ಲ ಕಾರಣ ನಮ್ಮ ಸಾಹೇಬ್ರೆ ಅಲ್ವಾ? ಗುರಿ ಒಂದೇ ಇರಬೇಕು, ಆಗ್ಲೇ ಗುರಿ ಮುಟ್ಟೋದಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಡೈವರ್ಟ್ ಆಗ್ತೀವಿ. ಹೌದೌದು, ಒಂದೇ ಗುರಿ ಇರಬೇಕು, ಹಿಂದ್ಗಡೆ ಗುರುಗಳ ಸಹ ಇರಬೇಕು. ಈ ಸಂಜೆ ನಮ್ಮ ಭಾವನು ಬರುವೆನು ಅಕ್ಕ. ಹೋಗಣ್ವಾ? ಹಾ ನಡಿ ನಡಿ, ಹೊರಡೋಣ. Hi girls. Hi girls. Attention please. Manda masterpiece. Are you going Bangalore? Manda masterpiece. I am also coming, yaar. ಇವತ್ತು ನಮ್ಮ ಅಕ್ಕನ ಕೊಂದು ಕೊಲೆಗಾರನ ನೋಡಿರೋರು ಸಿಗ್ತಾ ಇದ್ದಾರೆ. ಆ ಕೊಲೆಗಾರನು ಸಿಗ್ತಾನೆ. ನಾವಿಷ್ಟು ದಿನದಿಂದ ಕಾಯ್ತಾ ಇದ್ದಿದ್ದ ಗಳಿಗೆ ಇಷ್ಟು ಬೇಗ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಮಧುರ. ನಾವು ಪಟ್ಟಿರೋ ಶ್ರಮದಿಂದ ನಮಗೆ ಫಲ ಸಿಗ್ತಾ ಇದೆ ಕಣೆ ಅಕ್ಕ.
ವಸುಂಧರಾ ದೊರೆಸ್ವಾಮಿ ಅವರು ನಿಜವಾಗ್ಲೂ ಅವ್ನು ನೋಡಿರ್ತಾರಲ್ವಾ? ಖಂಡಿತ ನೋಡಿರ್ತಾರೆ. ಅವನು ದಿನ ಡಾನ್ಸ್ ಕ್ಲಾಸ್ಗೆ ಅವಳನ್ನ ಪಿಕಪ್ ಡ್ರಾಪ್ ಮಾಡಕ್ ಬರ್ತಿದ್ನಂತೆ. ಅವರೇ ಹೇಳಿದ್ರು. ಮತ್ತೆ ಹೋಗೋಣ. ಕೊಲೆಗಾರ ತಪ್ಪಿಸ್ಕೊಂಡ್ರೆ ಕಷ್ಟ ಆಗತ್ತೆ. ನೀನೆಲ್ಲಿಗೋ ಬರ್ತಿದ್ಯಾ? ಇದೇನ್ ಮೇಘ್ನ ಹೀಗೆ ಕೇಳ್ತಾ ಇದ್ಯಾ? ಕೊಲೆಗಾರನ ಹಿಡಿಯೋಕೆ ನಾನು ನಿಮ್ ಜೊತೆ ಬರ್ತಾ ಇದ್ದೀನಿ. ನೀನೇನ್ ಬರ್ಬೇಕಾಗಿಲ್ಲ, ನಾವು ಹೋಗ್ತಾ ಇದ್ದೀವಿ. ಸುಮ್ಮನೆ ನೀನ್ ಕೆಲಸ ನೋಡ್ಕೊಂಡು ಹೋಗು. ಮಧುರ, ನನ್ನ ಮಾತನ್ನ ಕೇಳು. ಆ ದೊಡ್ಡ ಕೊಲೆಗಾರನ ಹಿಡಿಯೋದು ಅಷ್ಟು ಸುಲಭ ಅಲ್ಲ. ಗಂಡು ಮಗಾಗಿ ನಾನು ನಿಮ್ ಜೊತೆ ಇರ್ತೀನಿ. ಮಧುರ, ಇವನಿಗೆ ಮೊದಲು ಇಲ್ಲಿಂದ ಹೋಗಿ ಹೇಳು. ನಮ್ ಜೊತೆ ಇನ್ಸ್ಪೆಕ್ಟರ್ ಕುಮಾರ್ ಕೂಡ ಬರ್ತಿದ್ದಾರೆ. ನಮ್ಗೆ ಇವನ ಅವಶ್ಯಕತೆ ಇಲ್ಲ. ಅಯ್ಯೋ, ನಾನು ಹೇಳಿದ್ ಯಾಕೆ ಅರ್ಥ ಆಗ್ತಾ ಇಲ್ಲ ನಿಮ್ಗೆ? ಇನ್ಸ್ಪೆಕ್ಟರ್ ಒಳೊಳಗೆ ಮೇದ್ ಬಿಟ್ಟಿರ್ತಾರೆ. ಸುಮ್ಮನೆ ನಿಮ್ಮ ಮುಂದೆ ಕೊಲೆಗಾರನ ಹಿಡಿಯೋ ನಾಟಕ ಮಾಡ್ತಿರ್ತಾರೆ ಅಷ್ಟೇ. ಓಹೋ, ಈ ಪ್ರಪಂಚದಲ್ಲಿ ನೀನೊಬ್ನೇ ನಿಯತ್ತಿನ ಮನುಷ್ಯ ಅಲ್ವಾ? ಹೌದು ಕಣೆ, ಅದಕ್ಕೆ 520 ಪಾಲಿಸಿ ಹೋಲ್ಡರ್ಸ್ನ ಮೇಂಟೈನ್ ಮಾಡ್ತಾ ಇರೋದು. ಮಧುರ, ಇನ್ಸ್ಪೆಕ್ಟರ್ ಬಂದ್ರು, ಬಾ. ಮೇಘು, ನಿಂತ್ಕೋ ಮೇಘು. ಆ ಇನ್ಸ್ಪೆಕ್ಟರ್ ಕೂಡ ಬರಲಿ, ನಾನು ಬರ್ತೀನಿ. ಕೊಲೆಗಾರ ಓಡೋ ಸ್ಪೀಡಿಗೆ ಖಂಡಿತ ಆ ಇನ್ಸ್ಪೆಕ್ಟರ್ ಓಡಲ್ಲ. ನೋಡು ಹೇಗಿದ್ದಾನೆ, ಎಮ್ಮೆ ತಮ್ಮಣ್ಣನ ಥರ. ನಾನ್ ನೋಡು ಮೇಘು ಹೇಗ್ ಸ್ಲಿಮ್ ಆಗಿದ್ದೀನಿ. ಕೊಲೆಗಾರನ ಓಡೋಗಿ ಹಿಡ್ದಾಕ್ಬಿಡ್ತೀನಿ. ಹೌದಾ? ಹಾ, ಈ ಮಾತನ್ನ ಇನ್ಸ್ಪೆಕ್ಟರ್ ಮುಂದೆನೆ ಬಂದ್ ಹೇಳು. ಅಯ್ಯೋ ಬೇಡಪ್ಪ, ಇನ್ಸ್ಪೆಕ್ಟರ್ ರಾಕ್ಷಸ ಇದ್ದಂಗಿದ್ದಾನೆ. ಮೇಘು, ನಾನು ಕೊಲೆಗಾರನ್ ನೋಡ್ಬೇಕು. ನಾನು ಬರ್ತೀನಿ. ಪ್ರಕಾಶ, ನೀನ್ ಆ ಕೊಲೆಗಾರನ್ ನೋಡ್ಬೇಕಾ? ಹೌದೌದು. ಹಾಗಾದ್ರೆ ಒಂದ್ ಕೆಲ್ಸ ಮಾಡು, ಇಲ್ಲಿ ಯಾವ್ದಾದ್ರು ಗಾಡಿ ಇದ್ರೆ ಮಿರರ್ ಅಲ್ಲಿ ಹೋಗಿ ನಿನ್ ಮುಖ ನೋಡ್ಕೊ. ಆ ಕೊಲೆಗಾರ ಸೇಮ್ ನಿನ್ನ ಹಾಗೆ ಇರ್ತಾನೆ ಕಣೋ. ಮಧುರ, ನೀ ಸುಮ್ನೆ ನಿಂತ್ಕೊಳೆ. ನಾನ್ ಸಾಹೇಬ್ರನ್ನ ನೋಡಕ್ ಹೋಗ್ತೀನಿ. ನೀನ್ ಎಲ್ಲಾದ್ರೂ ಹಾಳಾಗೋಗು, ಬಟ್ ನಾನ್ ನಮ್ ಹಿಂದೆ ಮಾತ್ರ ಬರ್ಬೇಡ. ಆಯ್ತು, ಹೋಗು. ಅಬ್ಬಾ, ತೊಲಗ್ತು ಪೀಡೆ. ಬಾ ಹೋಗೋಣ. ಅಕ್ಕ, ನೀನ್ ಹೋಗಿ ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ತಿರೋ. 2 ನಿಮಿಷ ಬಂದ್ಬಿಡ್ತೀನಿ. ಹೋಗೆ, ಹೋಗು, ಹೋಗಕ್ಕ. ನಮಸ್ಕಾರ ಸರ್. ನಮಸ್ಕಾರಮ್ಮ. ವಸುಂಧರಾ ದೊರೆಸ್ವಾಮಿ ಅವ್ರು ಫೋನ್ ಮಾಡಿದ್ರು. ನಮ್ಮ ಅಕ್ಕ ಅವಳ ಪ್ರೀತಿ ವಿಷಯನ ಅವ್ರ ಹತ್ರ ಹೇಳ್ಕೊಂಡಿರ್ತಾಳೆ. ಅವನು ದಿನಾ ಪಿಕಪ್ ಡ್ರಾಪ್ ಮಾಡಕ್ ಬರ್ತಿದ್ನಂತೆ. ಅವರು ಅವನ್ನ ಖಂಡಿತ ನೋಡಿರ್ತಾರೆ. ಗುಡ್. ಏ ಪ್ರಕಾಶ, ನಿಂತ್ಕೊಳ್ಳೋ. ನಿಂತ್ಕೋ ಪ್ರಕಾಶ, ನಿಂತ್ಕೋ. ನೀನ್ ನಿಜವಾಗ್ಲೂ ಸಾಹೇಬ್ರ ನೋಡಕ್ ಹೋಗ್ತಿದ್ಯೇನೋ? ಯಾಕೆ? ಹೇಳೋ. ಹೌದು. ನಂಗೆ ಒಂದೇ ಒಂದ್ ಸಹಾಯ ಮಾಡ್ತೀಯಾ? ಅಯ್ಯೋ, ನಿನ್ಗಿಲ್ಲ ಅಂತೀನ. ಹೇಳು ನಾದ್ನೆ. ತಗೋ ಇಲ್ಲೇಟ. ಛೀ, ನನ್ಗೆ ನಾಚಿಕೆ ಆಗತ್ತೆ. ನಿಮ್ಮ ಅಕ್ಕ ಕೊಡ್ಬೇಕಾಗಿತ್ತು. ನಿಮ್ಮ ಅಕ್ಕನಿಗೆ ಪೈಪೋಟಿನಾ? ನಾ ತುಂಬಾ ನಿಯತ್ತು. ಅಷ್ಟಕ್ಕೂ ನಾನು ನಿಮ್ಮ ಅಕ್ಕನ್ ಬಿಟ್ರೆ ಬೇರೆ ಯಾರನ್ನೂ. ಅಯ್ಯೋ ದಡ್ಡ, ನನ್ ಮಾತನ್ನ ಪೂರ್ತಿ ಕೇಳು. ನೀನ್ ಹೇಗಿದ್ರು ಸಾಹೇಬ್ರ ನೋಡಕ್ ಹೋಗ್ತಿದ್ಯಲ್ವಾ, ಅವ್ರಿಗೆ ಪತ್ರನ ತಲುಪಿಸ್ಬಿಡು ಪ್ಲೀಸ್. ಓ, ಅಷ್ಟೇನಾ? ಕೊಡ್ತೀನಿ ಬಿಡು. ಸರಿ, ಏನ್ ಬರ್ತಿದ್ಯಾ ಇದ್ರಲ್ಲಿ? ಅದೆಲ್ಲ ನಿನ್ಗೆ ಯಾಕೆ, ಈ ಪತ್ರನ ತಗೊಂಡೋಗಿ ಕೊಡು ಅಷ್ಟೇ. ಅದೇ ಒಂದ್ ಕಂಡೀಷನ್. ಏನದು? ಈ ಪತ್ರ ನೀನು ಓದಬಾರ್ದು. ಹಲೋ, ನಾನು ನಿನ್ನ ಕಣ್ಣಿಗೆ ಹೇಗೆ ಕಾಣಿಸ್ತಾ ಇದ್ದೀನಿ? ನನ್ಗಷ್ಟು ಕಾಮನ್ ಸೆನ್ಸ್ ಇಲ್ಲ ಅನ್ಕೊಂಡ್ಯಾ? ಬೇರೆಯವ್ರ ಲೆಟ್ರನ್ನ ಓದೋ ಅಷ್ಟು ಕೆಟ್ಟ ಬುದ್ಧಿ ಇಲ್ಲ ನನಗೆ. ಅಷ್ಟಕ್ಕೂ ನಾನು ಯಾರು ಹೇಳೋ? ಪೋಸ್ಟ್ಮ್ಯಾನ್ ಮೂರ್ತಿ ಅವ್ರ ಅಳಿಯ. ಅವರಷ್ಟೇ ನಿಯತ್ತು. ಕಾನ್ಫಿಡೆನ್ಸ್ ಅಲ್ಲಿ ಏನು ಅಂದ್ರೆ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಅಯ್ಯೋ, ವೆರಿ ಗುಡ್. ಅಂದ್ರೆ ನೀನಾದ್ರೂ ಒಪ್ಕೊಂಡ್ಯಾ ನಾ ಮೂರ್ತಿ ಮಾವನ ಅಳಿಯ ಅಂತ? ಅಯ್ಯೋ, ಬೇಗ ಹೋಗೋ ಪ್ರಕಾಶ, ಸಾಹೇಬ್ರಿಗಾರು ಹೊರಟ್ಬಿಡ್ತಾರೆ. ತಗೋ, ಬಿಗೋಡು ಬಿಗೋಡು. ಸರಿ ಸರಿ. ನಾವು ಟ್ರಿಪ್ಗಳಿಗೆ ಹೋದಾಗ ಫೋಟೋಸ್ ಎಲ್ಲ ಈ ಆಲ್ಬಮ್ಮ ಹಾಕಿಡ್ತಿದ್ರು ನೆನಪಿಗಾಗಿ.